ಮತ್ತೆ ದೆಹಲಿ ಅಂಗಳದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ಕೇಂದ್ರ ಸಚಿವ ಜೋಶಿ ಕಾರ್ಯ ವೈಖರಿಗೆ ಅಸಮಾಧಾನಗೊಂಡಿದ್ದಾರೆ ಶೆಟ್ಟರ್ ಅವರು ಬಿಜೆಪಿಗೆ ವಾಪಸ್ ಹೋದ್ರು, ಘರ್ ವಾಪಸ್ಸೇ ಆಯ್ತು. ಆದ್ರೆ ಹೋದ ಮೇಲೂ ಕೂಡ ಎಲ್ಲವೂ ಸರಿಯಾಗಿಲ್ಲ. ಏನ್ ಅಸಮಾಧಾನದಿಂದ ಬಿಜೆಪಿಯನ್ನ ಬಿಟ್ಟು ಬಂದಿದ್ರು, ಅದೇ ಅಸಮಾಧಾನ ಮುಂದುವರಿತಾ ಇದೆ. ಅದು ಜೋಶಿ ವರ್ಸಸ್ ಶೆಟ್ಟರ್ ಅನ್ನುವಂತ ಒಂದು ಫೈಟ್. ಜೋಶಿ ವಿರುದ್ಧ ದೂರು ನೀಡೋಕೆ ಹೈಕಮಾಂಡ್ ಮೆಟ್ಟಿಲೇರಿದ್ರ ಶೆಟ್ಟರ್ ಅನ್ನುವಂತ ಪ್ರಶ್ನೆ. ಶೆಟ್ಟರ್ ಘರ್ ವಾಪಸ್ಸಿ ಆದ್ರೂ ಬೆಂಬಲಿಗರಿಗೆ ಇನ್ನೂ ಕೂಡ ಬಾಗಿಲು ತೆರೆದೇ ಇಲ್ಲ. ಶೆಟ್ಟರ್ ಆಪ್ತರಿಗೆ ಬಿಜೆಪಿ ಬಾಗಿಲು ತೆರೆಯೋಕೆ ಅಡ್ಡಗಾಲನ್ನ ಹಾಕ್ತಾ ಇದ್ದಾರೆ ಜೋಶಿ ಅವರು. ಇದರಿಂದ ರೊಚ್ಚಿಗೆದ್ದು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ರಾಷ್ಟ್ರೀಯ ನಾಯಕರ ಜೊತೆ ರಾಜ್ಯ ನಾಯಕರನ್ನೂ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ. ಈ ಬಗ್ಗೆ ಬಿಎಸ್ ಯಡಿಯೂರಪ್ಪ, ಬಿವೈ ವಿಜಯೇಂದ್ರ ಜೊತೆಯೂ ಕೂಡ ಚರ್ಚೆ ಆಗಿದೆ. ಇದುವರೆಗೂ ಯಾವುದೇ ಬಿಜೆಪಿ ಕಾರ್ಯಕ್ರಮದಲ್ಲಿ ಶೆಟ್ಟರ್ ಅವರು ಭಾಗಿಯಾಗ್ತಾ ಇಲ್ಲ. ನನ್ನ ಎಲ್ಲ ಬೆಂಬಲಿಗರನ್ನ ಬಿಜೆಪಿಗೆ ವಾಪಸ್ ಕರೆದುಕೊಳ್ಳುವಂತೆ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಹಿರಿಯ ನಾಯಕರ ಶೀತಲ ಸಮರ. ಬಿಜೆಪಿಗೆ ಯಾವ ತರ ಸಮಸ್ಯೆ ಆಗುತ್ತೆ ಅನ್ನೋದು ಈಗ ಪ್ರಶ್ನೆ ಆಗಿದೆ. ನೋಡಿ, ಹಿಂದೆಯಿಂದಲೂ ಕೂಡ ಜೋಶಿ ವರ್ಸಸ್ ಶೆಟ್ಟರ್ ಅನ್ನುವಂಥದ್ದು ನಡೀತಾನೆ ಇತ್ತು ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ. ಇಬ್ರು ಪ್ರಮುಖ ನಾಯಕರು, ಇಬ್ರು ಪ್ರಬಲ ನಾಯಕರು. ಒಬ್ರು ಕೇಂದ್ರದಲ್ಲಿ ಹೆಸರು ಮಾಡಿದ್ದಾರೆ, ಗುರುತಿಸಿಕೊಂಡಿದ್ದಾರೆ, ರಾಜ್ಯ ಮತ್ತು ಕೇಂದ್ರದ ಕೊಂಡಿಯಾಗಿದ್ದಾರೆ. ಇನ್ನೊಬ್ರು ರಾಜ್ಯದಲ್ಲಿ ಹೆಸರನ್ನ ಮಾಡಿದವರು, ಸಿಎಂ ಹುದ್ದೆಯನ್ನು ಕೂಡ ಅನುಭವಿಸಿದವರು. ಇಬ್ಬರು ಘಟಾನುಘಟಿ ನಾಯಕರ ನಡುವೆ ಬಿಗ್ ಫೈಟ್ ಅಂತೂ ನಡೀತಾ ಇದೆ. ಶೀತಲ ಸಮರ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ದೊಡ್ಡದಾಗ್ಬಿಟ್ಟಿತ್ತು. ಆ ಕಾರಣಕ್ಕಾಗಿಯೇ ತನ್ನ ತತ್ವ ಸಿದ್ಧಾಂತದ ವಿರುದ್ಧ ಇರುವಂತ ಪಕ್ಷ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ರು. ಹಾಗೂ ಹೀಗೂ ಶೆಟ್ಟರ್ ಅವರ ಮನವೊಲಿಸಿ ಬಿಜೆಪಿಗೆ ವಾಪಸ್ ಕರ್ಕೊಂಡು ಬಂದಿದ್ದು ಆಗಿದೆ. ಆದರೆ ಶೆಟ್ಟರ್ ಏನೋ ವಾಪಸ್ ಬಂದ್ಬಿಟ್ರು. ಅವ್ರ ಜೊತೆಗೆ ಹೋಗಿದ್ರಲ್ಲ, ಅವರ ಕಾರ್ಯಕರ್ತರು, ಅವರ ಅನುಯಾಯಿಗಳು, ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು, ಅವರನ್ನು ವಾಪಸ್ಸು ಬಿಜೆಪಿಗೆ ಕರ್ಕೊಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸ್ವತಃ ಶೆಟ್ಟರ್ ಅವರ ಕೈಯಲ್ಲೇ. ಇದು ಶೆಟ್ಟರ್ ಅವ್ರಿಗೂ ಕೂಡ ಅಸಮಾಧಾನಕ್ಕೆ ಕಾರಣವಾಗಿದೆ. ಇದಕ್ಕೆಲ್ಲ ಅಡ್ಗಾಲ ಹಾಕ್ತಾ ಇರೋದು ಪ್ರಹ್ಲಾದ್ ಜೋಶಿ ಅವರು ಅನ್ನುವಂಥದ್ದು ಒಂದು ಆರೋಪ ಕೂಡ ಇದೆ. ಆ ಕಾರಣಕ್ಕಾಗಿ ರಾಜ್ಯ ಬಿಜೆಪಿಯ ನಾಯಕರ ಜೊತೆಗೆ ಎಲ್ಲ ಮಾತುಕತೆ ಮಾಡಿದಾಯ್ತು. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರಿಗೆ ಹೇಳಿದ್ದಾಯ್ತು, ಹಿರಿಯ ನಾಯಕ ಯಡಿಯೂರಪ್ಪನವ್ರಿಗೆ ಹೇಳಿದ್ದಾಯ್ತು. ಆದರೆ ಅದು ಬಗೆಹರಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಸದ್ಯಕ್ಕಂತೂ ಬಗೆಹರಿತಾ ಇಲ್ಲ. ಆದರೆ ಲೋಕಸಭಾ ಚುನಾವಣೆ ಬಂದಿದೆ, ತಯಾರಿ ಮಾಡ್ಕೋಬೇಕಾಗಿದೆ. ಈ ಸಂದರ್ಭದಲ್ಲಿ ನನ್ನ ಬೆಂಬಲಿಗರು ನನ್ನ ಜೊತೆ ಇಲ್ಲದೆ ಬೇರೆ ಪಕ್ಷದಲ್ಲಿ ಇದ್ದಾರೆ ಅಂತಂದ್ರೆ ಅದು ಸಹಿಸ್ಕೊಳ್ಳೋದಕ್ಕಾಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇನ್ಕಾದ್ರೆ ಆಗಲ್ಲ ಅಂತ ಸ್ವತಃ ಶೆಟ್ಟರ್ ಅವರೇ ಹೈಕಮಾಂಡ್ಗೆ ತೆರಳಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ಮಾಡಿ ಪ್ರಹ್ಲಾದ್ ಜೋಶಿ ಅವರ ಮೇಲೆ ದೂರು ಕೊಡುವಂಥ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿಯೇ ಅವರು ದೆಹಲಿಗೆ ಹೋಗಿದ್ದಾರೆ, ಹೈಕಮಾಂಡ್ಗೆ ಹೋಗಿದ್ದಾರೆ ಅನ್ನುವಂಥ ಚರ್ಚೆ ಇದೀಗ ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿಬರ್ತಾ ಇದೆ. ಇವರಿಬ್ಬರ ಈ ಶೀತಲ ಸಮರ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನಡುವೆ ಇಲ್ಲಿ ಶೀತಲ ಸಮರ ಮುಂದುವರೆದೆ. ಉತ್ತರ ಕರ್ನಾಟಕದ ಎರಡು ಜೋಡೆತ್ತುಗಳು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇರ್ಬೋದು ಮತ್ತು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇರ್ಬೋದು, ಬಿಜೆಪಿ ಎರಡು ಜೋಡೆತ್ತುಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ರಿಂದ ಇಲ್ಲಿ ಜಗದೀಶ್ ಶೆಟ್ಟರ್ ಪಕ್ಷವನ್ನ ತೊರಿಬೇಕಾಯಿತು. ಹೀಗಾಗಿ ಎರಡು ಜೋಡೆತ್ತುಗಳು ಅಗಲಿದವು. ಕಳೆದ 10 ತಿಂಗಳಿಂದ ಮಾತಿನ ಯುದ್ಧ ಆರಂಭಿಸಿದ ಇಬ್ಬರು ನಾಯಕರು ಕಳೆದ 20 ದಿನಗಳ ಹಿಂದ್ಗಡೆ ಅಷ್ಟೇ ಇಲ್ಲಿ ಅಂತಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಹೊರಗಿಟ್ಟು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮರಳಿ ಇಲ್ಲಿ ಅಂತಾರೆ ಘರ್ ವಾಪಸಿ ಆಗಿದ್ದಾರೆ. ಘರ್ ವಾಪಸಿ ಆದರೂ ಇಲ್ಲಿ ಧಾರವಾಡ ಜಿಲ್ಲೆ ಇಬ್ಬರು ನಾಯಕರು ಅನುಪಸ್ಥಿತಿ ಕಾಡ್ತಾ ಇತ್ತು. ಒಂದು ಕಡೆ ಅಂತಂದ್ರೆ ಇಲ್ಲಿ ಇನ್ನೊಬ್ಬ ಯಾರು ಅಂತಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಇನ್ನೊಂದು ಕಡೆ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್. ಇವರಿಬ್ಬರನ್ನೂ ಸಹ ಇಲ್ಲಿ ಅಂತಾರೆ ಒಪ್ಪಿಗೆ ತೆಗೆದುಕೊಳ್ಳದೆ ಇಲ್ಲಿ ಪಕ್ಷಕ್ಕೆ ಸೇರ್ಪಡೆಗೊಳ್ತು. ಜಗದೀಶ್ ಶೆಟ್ಟರ್ ಈಗೇನೋ ಘರ್ ವಾಪಸಿ ಆಗಿದ್ದಾರೆ. ಘರ್ ವಾಪಸಿ ಆದರೂ ಸಹ ಇಲ್ಲಿ ಅಂತಾರೆ ಅವರ ಹಿಂಬಾಲಕರಿಗೆ ಇನ್ನೂ ಬಿಜೆಪಿಯ ಬಾಗಿಲು ಬಂದಾಗಿದೆ. ಯಾಕಂದ್ರೆ 90ಕ್ಕೂ ಹೆಚ್ಚು ಕಾರ್ಯಕರ್ತರ ಒಂದು ಯಾದಿಯನ್ನ, ಒಂದು ಲಿಸ್ಟ್ ಅನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಯಾದಿಯಂತೆ ಇಲ್ಲಿ ಅಂತಂದ್ರೆ ಧಾರವಾಡ ಅಂದ್ರೆ 2 ಜಿಲ್ಲಾಧ್ಯಕ್ಷ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾಧ್ಯಕ್ಷ ಮತ್ತು ಗ್ರಾಮೀಣ ಜಿಲ್ಲಾಧ್ಯಕ್ಷ ಇಬ್ಬರಿಗೂ ಒಂದು ಪಟ್ಟಿಯನ್ನ ಜಗದೀಶ್ ಶೆಟ್ಟರ್ ಕೊಟ್ಟಿದ್ರು. 90 ಜನ ನಮ್ಮ ಬೆಂಬಲಿಗರಿದ್ದಾರೆ, ಅವ್ರನ್ನ ಮರಳಿ ಪಕ್ಷಕ್ಕೆ ಕರೆತನ್ನಿ, ಪಕ್ಷಕ್ಕೆ ಸ್ವಾಗತ ಮಾಡಿ, ಅವರಿಗೆ ಒಂದು ವೇದಿಕೆ ರೆಡಿ ಮಾಡಿ, ಒಂದು ಪಕ್ಷದ ಕಾರ್ಯಕ್ರಮವನ್ನ ಮಾಡಿ ಅವ್ರಿಗೆಲ್ಲರಿಗೂ ಇಲ್ಲಂದ್ರೆ
ಅಂದರೆ ಪಕ್ಷದ ಶಾಲನ್ನು ಹಾಕಿ ಅವರಿಗೆ ಆಹ್ವಾನ ಕೊಡಿ ಅಂತ ಹೇಳಿದ್ರು. ಆದರೆ ಇಲ್ಲಿವರೆಗೂ ಅವರನ್ನು ಮರಳಿ ಪಕ್ಷಕ್ಕೆ ಕರೆತರುವಂಥ ಕೆಲಸ ಇಲ್ಲಿ ಆಗ್ತಾ ಇಲ್ಲ. ಅವರೆಲ್ಲರೂ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಹೀಗೆ ಬಿಜೆಪಿಗೆ ಬರಲಿಕ್ಕೆ ತುದಿಗಾಲು ನಿಂತರೆ ಅವ್ರಿಗೆ ಈಗ ಅಂತಾರೆ ಬಿಜೆಪಿಯ ಬಾಗಿಲನ್ನ ಬಂದ್ ಮಾಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕುಳಿತಿದ್ದಾರೆ ಅನ್ನೋ ಆರೋಪ ಈಗ ಜಗದೀಶ್ ಶೆಟ್ಟರ್ದು. ಅದೇ ಒಂದು ಕಾರಣಕ್ಕೆ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಇಲ್ಲಿ ಅಂತಂದ್ರೆ ಒಂದು ದೂರನ್ನ ಕೊಡಲು ಈಗಾಗಲೇ ಅಂತಂದ್ರೆ ಜಗದೀಶ್ ಶೆಟ್ಟರ್ ಸಿದ್ಧವಾಗಿದ್ದಾರೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ ಜಗದೀಶ್ ಶೆಟ್ಟರ್ ಧಾರವಾಡ ಜಿಲ್ಲೆ ಯಾವುದೊಂದು ಬಿಜೆಪಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ. ಅವರ ಇವತ್ತು ಒಂದು ಗಟ್ಟಿ ನಿರ್ಧಾರ, ಇನ್ನೊಂದು ಕಡೆ ಅಂತಾರೆ ಕೆಲವೊಂದಿಷ್ಟು ಬೇಡಿಕೆ ಮತ್ತು ಒಂದು ಕಡೆ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡ್ತಾರೆ. ಮೊದಲು ನಮ್ಮ ಕಾರ್ಯಕರ್ತರನ್ನ, ನಮ್ಮ ಬೆಂಬಲಿಗರನ್ನ ನೀವು ಮರಳಿ ಪಕ್ಷಕ್ಕೆ ಕರೆತನ್ನಿ, ಪಕ್ಷಕ್ಕೆ ಒಂದು ವೇದಿಕೆ ಸಿದ್ಧ ಮಾಡಿ, ಆಮೇಲೆ ನಾನು ನಿಮ್ಮ ಇಲ್ಲಿ ಅಂತಂದರೆ ಬಿಜೆಪಿಯ ಪಕ್ಷದ ಕಾರ್ಯಕ್ರಮಗಳಿಗೆ ಇಲ್ಲಿ ಅಂತಾರೆ ಭಾಗಿಯಾಗ್ತೀನಿ, ಪಕ್ಷದ ಕಾರ್ಯಕ್ರಮಗಳಲ್ಲಿ ಸೇರಿಕೊಳ್ತೀನಿ, ಇಲ್ಲಿ ಉಪಸ್ಥಿತಿ ಇರ್ತಾರೆ ಒಂದು ಮಾತನ್ನ, ಒಂದು ಸಂದೇಶವನ್ನು ಈಗಾಗಲೇ ಜಗದೀಶ್ ಶೆಟ್ಟರ್ ರವಾನೆ ಮಾಡಿದ್ರೆ. ಅದೇ ಒಂದು ಕಾರಣಕ್ಕೆ ಜಗದೀಶ್ ಶೆಟ್ಟರ್ ಧಾರವಾಡ ಜಿಲ್ಲೆಯಲ್ಲಿ ನಡೆಯುವಂತಹ ಎಲ್ಲ ಪಕ್ಷದ ಚಟುವಟಿಕೆಗಳಿಗಿಂತ ದೂರ ಉಳಿದರೆ ಇವೆಲ್ಲವನ್ನು ಅರ್ಥಂತಹ ಜಗದೀಶ್ ಶೆಟ್ಟರ್ ಈಗ ಅಂತಂದರೆ ಕೇಂದ್ರದ ನಾಯಕರಿಗೆ ಇಲ್ಲಿ ಅಂದರೆ ದೂರು ಕೊಡಲು ಮುಂದಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಇಲ್ಲಿ ಅಂದರೆ ಶಾಸಕ ಅರವಿಂದ್ ಬೆಲ್ಲದ್ ಸೇರಿದಂತೆ ಹಲವು ನಾಯಕರ ವಿರುದ್ಧ ದೂರು ಕೊಡಲು ಜಗದೀಶ್ ಶೆಟ್ಟರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಇರ್ಬೋದು, ಇನ್ನೊಂದು ಕಡೆ ಅಂದರೆ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾರೆ. ಇವರ ಭೇಟಿ ಮಾಡಲಿಕ್ಕೆ ಇಲ್ಲಿ ಕರ್ನಾಟಕದ ಮೂಲ ನಾಯಕರು, ಇಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನಿರ್ಬೋದು ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಇರ್ಬೋದು, ಅವರ ನೇತೃತ್ವದಲ್ಲೇ ಅವರ ಸಮ್ಮುಖದಲ್ಲೇ ಅಮಿತ್ ಶಾ ಅವರನ್ನ ಮತ್ತು JP ನಡ್ಡಾ ಅವರನ್ನ ಭೇಟಿ ಆಗ್ತಾರೆ. ಧಾರವಾಡ ಜಿಲ್ಲೆಯಲ್ಲಿ ನಡೆದಂತಹ ಏನು ರಾಜಕೀಯ ಬೆಳವಣಿಗೆಗಳಿದಾವೆ, ತಮಗೆ ಏನು ಅನ್ಯಾಯ ಆಗ್ತದೆ ಆ ಅನ್ಯಾಯದ ಬಗ್ಗೆ ದೂರು ಜಗದೀಶ್ ಶೆಟ್ಟರ್ ಕೊಡ್ತಾ ಇದ್ದಾರೆ. ಹೀಗಾಗಿ ಅಂತಂದರೆ ಈಗ ಒಂದು ಕಡೆ ಲೋಕಸಭಾ ಚುನಾವಣೆ ತುದಿಗಾಲಲ್ಲಿದೆ. ಇಂತಹ ಸಮಯದಲ್ಲೇ ಈ ಇಬ್ಬರು ನಾಯಕರ ಒಂದು ಕೋಲ್ಡ್ ವಾರ್ ಮುಂದುವರಿತಲೇ ಈಗಾಗಲೇ ಅಂತಾರೆ ಸಾಗ್ತದೆ. ಹೀಗಾಗಿ ಒಂದು ಕಡೆ ಅಂತಾರೆ ಬಿಜೆಪಿಯ ಕಾರ್ಯಕರ್ತರಲ್ಲಿ ಗೊಂದಲ ಗೂಡಾಗಿದೆ. ಯಾಕಂದರೆ ಒಂದು ಕಡೆ ನಾವು ಜಗದೀಶ್ ಶೆಟ್ಟರ್ಗೆ ಸೈ ಅನ್ನಬೇಕಾ ಮತ್ತು ಇನ್ನೊಂದು ಕಡೆ ಅಂತಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಜೈ ಅನ್ನಬೇಕಾ ಅಂತೇಳಿ ಇವತ್ತು ಗೊಂದಲ ಗೂಡಾಗಿದೆ. ಹೀಗಾಗಿ ಇಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಇಲ್ಲಿ ಧಾರವಾಡ ಜಿಲ್ಲೆಗೆ ಎಂಟ್ರಿ ಆಗಬೇಕಾಗಿದೆ. ಏನು ಈ ಇಬ್ಬರ ನಾಯಕರ ನಡುವೆ ಏನು ಕೋಲ್ಡ್ ವಾರ್ ನಡೀತಾ ಇದೆ ಅದಕ್ಕೆ ಒಂದು ಅಂತ್ಯ ಕಾಣಿಸಬೇಕಾಗಿದೆ.